ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರಗಳು. 1000 ಕೋಟಿ ಕೊಟ್ಟರೂ ಈ 5 ರಾಶಿಚಕ್ರ ಚಿಹ್ನೆಗಳಿಗೆ ಬಂದಿರುವ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಅವರು 25 ವರ್ಷಗಳ ಕಾಲ ಒಳ್ಳೆಯ ಫಲಿತಾಂಶಗಳನ್ನು ನೋಡುತ್ತಿದ್ದಾರೆ. ಅವರ ಜೀವನವು 25 ವರ್ಷಗಳ ಕಾಲ ಯಾವುದೇ ಅಶುಭವಿಲ್ಲದೆ ಒಳ್ಳೆಯ ಮುಂದುವರಿಯುತ್ತಾರೆ. ಈಗ ಈ ವಿಡಿಯೋದಲ್ಲಿ ಆ ಅದೃಷ್ಟವನ್ನು ಪಡೆಯುವ 5 ರಾಶಿಚಕ್ರ ಚಿಹ್ನೆಗಳು ಯಾರು ಮತ್ತು ಅವರು 25 ವರ್ಷಗಳ ಕಾಲ ಒಳ್ಳೆಯ ಫಲಿತಾಂಶಗಳನ್ನು ಹೇಗೆ ನೋಡಲಿದ್ದಾರೆ ಎಂಬುದರ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿನಂತಿ, ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ತಮ್ಮದೇ ಅದೃಷ್ಟ ಬರಬೇಕೆಂದು ಭಾವಿಸುತ್ತಾರೆ. ವಿಶೇಷವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಭವಿಷ್ಯದಲ್ಲಿ ತಮ್ಮ ಜಾತಕ ಹೇಗಿರುತ್ತದೆ ಎಂದು ತಿಳಿಯಲು ಉತ್ಸುಕರಾಗಿರುತ್ತಾರೆ. ಅಂದರೆ ಅವರು ಈಗ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಸಹ ಅವರು ಮುಂಬರುವ ದಿನಗಳನ್ನು ಎದುರು ನೋಡುತ್ತಿರ್ತಾರೆ ಮತ್ತು ನಮಗೆ ಒಳ್ಳೆಯ ದಿನಗಳು ಬರುತ್ತಿವೆ, ಅದೃಷ್ಟದ ಫಲಿತಾಂಶಗಳು ಯಾವಾಗಲೂ ಗೋಚರಿಸುತ್ತವೆ, ಅವರ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಬೇಕು. ಅದೇ ರೀತಿ ದೇವರ ಕೃಪೆ ಮತ್ತು ಅನುಗ್ರಹವು ಈ 5 ರಾಶಿಚಕ್ರ ಚಿಹ್ನೆಗಳ ಮೇಲೆ ಇದೆ. ಅವರಿಗೂ ದೇವರ ಈ ಆಶೀರ್ವಾದ ದೊರೆಯಲಿದೆ. ಈ ರೀತಿಯಾಗಿ ಆ ದೇವರ ಅನುಗ್ರಹದಿಂದ ಅವರ ಜೀವನವು 25 ವರ್ಷಗಳ ಕಾಲ ಸುಗಮವಾಗಿ ಸಾಗುತ್ತದೆ. ಈ 5 ರಾಶಿಚಕ್ರ ಚಿಹ್ನೆಗಳಿಂದ ನಿರೀಕ್ಷಿಸಲಾದ ಎಲ್ಲ ಕೆಲಸಗಳು ಈಡೇರುತ್ತವೆ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಮೊದಲು ಅದೃಷ್ಟವನ್ನು ಪಡೆಯುವ ಮೊದಲ ರಾಶಿ ಸಿಂಹ ರಾಶಿ. ರಾಶಿಚಕ್ರದಲ್ಲಿ 5ನೇ ರಾಶಿ ಸಿಂಹ. 4 ಪಾದಗಳನ್ನು ಹೊಂದಿದೆ. ಪೂರ್ವ ಪಾದ 4 ಪಾದಗಳನ್ನು ಹೊಂದಿದೆ. ಉತ್ತರ ಮೊದಲ ಪಾದದಲ್ಲಿ ಭಾಗವಹಿಸುತ್ತದೆ. ಸಿಂಹ ರಾಶಿಯಲ್ಲಿ ಜನಿಸಿದವರನ್ನ ಘಟನೆಗಳ ಕ್ಷೇತ್ರದಲ್ಲಿ ಆಕ್ರಮಣಕಾರಿ ಎಂದು ಪರಿಗಣಿಸಲಾಗುತ್ತದೆ. ಅವರ ಜೀವನದಲ್ಲಿ ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಮತ್ತು ವ್ಯವಹಾರ ಮತ್ತು ಉದ್ಯೋಗಗಳಲ್ಲಿ ಉನ್ನತ ಸ್ಥಾನಗಳನ್ನು ಸಾಧಿಸಲು ಹೆಚ್ಚಿನ ಅವಕಾಶಗಳು ಇವೆ. ರಾಜಕೀಯದಲ್ಲಿ ಆಸಕ್ತಿ ಹೊಂದಿರುವವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಹುಡುಕುವ ಅವಕಾಶಗಳಿವೆ. ಉತ್ತಮ ಹಣವನ್ನು ಗಳಿಸುವ ಹೆಚ್ಚಿನ ಅವಕಾಶವೂ ಇದೆ. ಆದರೆ ಖರೀದಿಗಳನ್ನು ಮಾಡುವ ಹೆಚ್ಚಿನ ಅವಕಾಶಗಳು ಕೂಡ ಇವೆ. ಕುಟುಂಬದೊಂದಿಗೆ ಸಂತೋಷ ಮತ್ತು ಸಂತೋಷದಿಂದ ಸಮಯ ಕಳೆಯುವ ಅವಕಾಶಗಳೂ ಇವೆ. ಅವರಿಗೆ ತಮ್ಮ ಕೆಲಸದಲ್ಲಿ ಅಧಿಕಾರಿಗಳ ಬೆಂಬಲವೂ ಸಿಗುತ್ತದೆ. ಈ ಸಿಂಹ ರಾಶಿಯವರು 2 ಪಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಾರೆ. ಉದ್ಯಮಿಗಳು ವ್ಯಾಪಾರ ಕ್ಷೇತ್ರದಲ್ಲಿಯೂ ಮುನ್ನಡೆಯುತ್ತಾರೆ. ಅದೇ ರೀತಿ ಸಿಂಹ ರಾಶಿಯವರು ಆರ್ಥಿಕ